ಓಕೆ, ಕಾಂತಾರ ಸಿನಿಮಾದ ನಟನೆಗೆ ರಾಷ್ಟ್ರ ಪ್ರಶಸ್ತಿ ಸಿಕ್ಕಿರುವಂತ ಸಂಭ್ರಮದಲ್ಲಿ ನಮ್ಮ ರಿಷಬ್ ಶೆಟ್ಟಿ ಇದ್ದಾರೆ. ಬನ್ನಿ ಮಾತಾಡ್ಸೋಣ. ಸರ್, ಮೊದಲಿಗೆ ಶ್ರಮ ಮತ್ತೆ ಪ್ರಯತ್ನ ಎಲ್ಲಿರುತ್ತೆ ಅಲ್ಲಿ ಸನ್ಮಾನ ಹುಡುಕೋ ಬರುತ್ತೆ, ಗೌರವ ಹುಡುಕೋ ಬರುತ್ತೆ ಅಂತ ಯಾವಲ್ಲ ಮಾತು ಹೇಳ್ತೀರಿ, ಅದು ನಿಜ ಆಗಿದೆ ಇವತ್ತಿಗೆ ಅಂತ? ಸೊ ವಿಶ್ ಮಾಡಿದ ಪ್ರತಿಯೊಬ್ಬರಿಗೂ ಥ್ಯಾಂಕ್ಸ್ ಹೇಳಕ್ಕೆ ಇಷ್ಟಪಡ್ತೀನಿ. ಇಡೀ ತಂಡದ ಎಫರ್ಟು, ಪ್ರೊಡಕ್ಷನ್ ಹೌಸ್ ಆಗ್ಬೋದು, ನಮ್ಮ ಇಡೀ ತಂಡ ಆಗ್ಬೋದು, ಎಲ್ರಿಗೂ ಋಣಿಯಾಗಿದ್ದೀವಿ. ಥ್ಯಾಂಕ್ ಯು ಹೇಳಕ್ಕೆ ಇಷ್ಟಪಡ್ತೀನಿ. ಕನ್ನಡದ ಮಟ್ಟಿಗೆ ರಾಷ್ಟ್ರ ಪ್ರಶಸ್ತಿ, ಅದು ಅತ್ಯುತ್ತಮ ನಟ ಪ್ರಶಸ್ತಿಗೆ ಅಂತಂದ್ರೆ ಬೆರಳಿಕೆ ಉದಾಹರಣೆಗಳಷ್ಟೇ 4. ಒಂದು ವಾಸುದೇವರವರು ಮತ್ತೆ ಚಾರುಹಾಸನ್ ಅವರು, ಸಂಚಾರ ವಿಜಯರು, ಅದಾದ ನಂತರ ನಿಮಗೆ ಅದ್ರ ಈ ತರದ ಒಂದು ಅತ್ಯುತ್ತಮ ನಟ ಪ್ರಶಸ್ತಿ ತಗೊಳ್ಳೋದಿಲ್ಲ ಸರ್. ಅದೇ ತುಂಬಾ ದೊಡ್ಡ ಹೆಮ್ಮೆ. 70 ವರ್ಷದ ಇತಿಹಾಸದಲ್ಲಿ 4 ಪ್ರಶಸ್ತಿಗಳು ನಮ್ಗೆ ಸದ್ದಿರುವಂತ, ಅದರಲ್ಲೂ ಕೂಡ ನಿಮ್ಮ ಸಿನಿಮಾಗೆ ಸಿಕ್ಕಿರುವಂತ. ಯಾವುದೇ ಎಕ್ಸ್ಪೆಕ್ಟೇಷನ್ ಇರಲಿಲ್ಲ. ಸಿನಿಮಾ ಮಾಡಬೇಕಷ್ಟೇ ಇದ್ದಿದ್ದು ನಮಗೆ. ಅದನ್ನು ಮಾಡಿದ್ವಿ. ಜನ ಇಲ್ಲಿವರೆಗೆ ತೊಗೊಂಡು ಹೋಗ್ತಾರೆ ಅಂತಲೂ ಗೊತ್ತಿರಲಿಲ್ಲ. ಇವತ್ತು ಇದಕ್ಕೆ ಪ್ರಶಸ್ತಿಯೂ ಸಿಕ್ಕಿದೆ. ಸೊ ಅಲ್ಲಿ ಜೂರಿಗಳಿಗೆ, ನ್ಯಾಷನಲ್ ಅವಾರ್ಡ್ಗೆ, ಕನ್ನಡ ಜನತೆಗೆ ಎಲ್ಲರಿಗೂ ಋಣಿಯಾಗಿದ್ದೀವಿ. ಜನ ಆಲ್ರೆಡಿ ಸಿನಿಮಾ ನೋಡಿದ ತಕ್ಷಣ ಅವಾರ್ಡ್ ಕೊಟ್ಬಿಟ್ಟಿದ್ರು. ಈ ಸಿನಿಮಾಗೆ ಈಗ ನ್ಯಾಷನಲ್ ಅವಾರ್ಡ್ ಸಿಗ್ಲೇಬೇಕು ರಿಷಬ್ ಶೆಟ್ಟಿಗೆ ಅಂತ ಅವತ್ತೇ ಯೋಚನೆ ಮಾಡಿದ್ರು ಜನ ನೋಡಿ. ಏನು ಯೋಚನೆ ಮಾಡಿರಲಿಲ್ಲ. ತುಂಬ ಜನ ಹೇಳ್ತಾ ಇದ್ರು, ನೀವೆಲ್ಲ ಪ್ರೀಮಿಯರ್ ಆದಾಗೆಲ್ಲ ವಿಶ್ ಮಾಡಿದ್ರಿ, ಸೊ ನಿಮಗೆಲ್ಲ ಥ್ಯಾಂಕ್ಸ್. ಅನ್ಕೊಂಡಿದ್ರ ಸರ್ ಕಾಂತಾರ ಸಿನಿಮಾಗೆ ಈ ಮಟ್ಟಿಗೆ ಒಂದು ರೆಕಗ್ನಿಷನ್ ಸಿಗುತ್ತೆ ಈ ಮಟ್ಟಿಗೆ ಅಂತ? ಇಲ್ಲ, ಯಾವ ಸಿನಿಮಾ ಮಾಡಬೇಕಾದ್ರೂ ಆ ಎಕ್ಸ್ಪೆಕ್ಟೇಷನ್ ಇರಲ್ಲ. ನಾರ್ಮಲಿ ಸಿನಿಮಾ ಮಾಡ್ಬೇಕಾದ್ರೆ ಜನರಿಗೆ ಇಷ್ಟ ಆಗಲಿ ಅಂತ ಇರುತ್ತೆ. ಅದು ಅವರು ಎಲ್ಲರೂ ತೊಗೊಂಡು ಹೋಗ್ತಾರೆ, ಅಷ್ಟು ಖುಷಿ ಪಡ್ತಾನೆ ಹೋಗ್ತೀವಿ. ಆ ಎಕ್ಸ್ಪೆಕ್ಟೇಷನ್ ಸಿನಿಮಾ ಮಾಡೋಕ್ಕೂ ಆಗಲ್ಲ. ಸೊ ತುಂಬ ಚೆನ್ನಾಗಿ ಅದನ್ನು ತೊಗೊಂಡು ಹೋಗ್ತಿದ್ದಾರೆ ಜನರು. ಸೊ ಅವರಿಗೆ ಅರ್ಪಿಸ್ಬೇಕಷ್ಟೆ. 7 ಅನ್ನೋದು ಬಹಳ ಲಕ್ಕು. ಇಲ್ಲೂ ಒಂದ್ ಕಡೆ ಎಲ್ಲೋ ಲೆಕ್ಕಾಚಾರ ನೋಡಿ 70ನೇ ವರ್ಷದ್ದು ಇದು, 70ನೇ ಇದು ಪ್ರಶಸ್ತಿ ಇದು. ಜೊತೆಗೆ 6, 1, 16, 7 ಇದೆಲ್ಲ ಎಲ್ಲೋ ಲಿಂಕ್ ಆಗ್ತದೆ ಅಂತ. ಅದೆಲ್ಲ ಏನು ಯೋಚನೆ ಮಾಡಿಲ್ಲ ನಾನು. ಅದೆಲ್ಲ ಏನು ಯೋಚನೆ ಮಾಡಿಲ್ಲ. ಒಂದು ಕಾಲಘಟ್ಟಕ್ಕೆ ಬಾಲಿವುಡ್ ಮಟ್ಟಕ್ಕೆ ಇರ್ತಿದ್ದಂಥ ಪ್ರಶಸ್ತಿಗಳು ಇವತ್ತು ಸೌತ್ ಇಂಡಿಯಾಗೆ, ಅದರಲ್ಲೂ ಕನ್ನಡ ಸಿನಿಮಾಗಳಿಗೆ ಯಾವ ಸಿನಿಮಾಗಳಿದೆ ಅಂದ್ರೆ ಕನ್ನಡದಲ್ಲಿ ಯಾವ ಸಿನಿಮಾ ಹುಡುಕಿ ಅನ್ನೋ ಮಟ್ಟಿಗೆ ಆಗಿದೆ. ಈಗ ನ್ಯಾಷನಲ್ ಅವಾರ್ಡ್ಸ್ ಆಗಲಿ ಯಾವುದೇ ಪ್ರಶಸ್ತಿಗಳಾದ್ರೆ, ಸೊ ಆ ಮಟ್ಟಿಗಿನ ಇಂಪ್ಯಾಕ್ಟ್ ಅನ್ನ ಕನ್ನಡ ಸಿನಿಮಾಗಳು ಮಾಡ್ತಾರೆ ಅಂತ ಖುಷಿ ಆಗುತ್ತೆ. ಮೊದಲು ಇತ್ತು, ಆದರೆ ಪಾಪ್ಯುಲರ್ ಸಿನಿಮಾಗಳು ಕಡಿಮೆ ಇತ್ತು. ಬರೀ ಆರ್ಟ್ ಸಿನಿಮಾಗಳು ಜಾಸ್ತಿ ಇದಾಗ್ತಿತ್ತು. ತುಂಬ ಪ್ರಶಸ್ತಿಗಳು ಬಂದಿದೆ ಮೊದಲು ಕೂಡ. ದೊಡ್ಡ ದೊಡ್ಡ ಕಲಾವಿದರುಗಳು, ಟೆಕ್ನಿಷಿಯನ್ಸ್ ಆಗ್ಬೋದು, ರೈಟರ್ಸ್, ಡೈರೆಕ್ಟರ್ಸ್, ಆ್ಯಕ್ಟರ್ಗಳೆಲ್ಲ ತೊಗೊಂಡಿದ್ದಾರೆ. ಈಗ ಸ್ವಲ್ಪ ಪಾಪ್ಯುಲರ್ ಫಿಲ್ಮ್ಸ್ಗಳು ಕೂಡ, ಮೈನ್ ಸ್ಟ್ರೀಮ್ ಸಿನಿಮಾಗಳು ಕೂಡ ಅವಕಾಶ ಸಿಗ್ತಾ ಇದೆ, ರೆಕಗ್ನೈಸ್ ಮಾಡ್ತಾ ಇದ್ದಾರೆ. ಥ್ಯಾಂಕ್ಫುಲ್ ಆಗಿದ್ದೀವಿ. ಅಂದರೆ ಅಟ್ಲೀಸ್ಟ್ ಈ ಥರ ಸಿನಿಮಾಗಳು ನೋಡ್ತಾ ಇದ್ದಾರಲ್ಲ, ಖುಷಿ ಆಗುತ್ತೆ. ಈಗಿರುವಂಥದ್ದು ಅಂದರೆ ಹೆಗಲ ಮೇಲೆ ಹಾಕೊಂಡು ಹೋಗ್ತಾ ಇದ್ರಿ ಇಂಡಸ್ಟ್ರಿಯನ್ನ, ಯಶ್ವರ್ ಆಗಲಿ ನೀವಾಗಲಿ. ಈ ಪ್ರಶಸ್ತಿ ಆದ ನಂತರದಲ್ಲಿ ಯಶ್ವರ್ ನಿಮ್ಗೆ ಕಾಲ್ ಮಾಡಿ ಮಾತನಾಡೋದು ಅಂತ? ಯಾವಾಗಲೂ ಸಪೋರ್ಟ್ ಅವರು. ಸರ್ಕಾರಕ್ಕೆ ಸುದೀಪ್ ಸರ್ ಹೆಂಗೆ ಸಪೋರ್ಟ್ ಮಾಡಿದ್ರು, ಅದೇ ಥರದಲ್ಲಿ ಯಶ್ ಅವರು ದೊಡ್ಡ ಸಪೋರ್ಟನ್ನು ಮಾಡಿದ್ರು. ಸೊ ಅವತ್ತಿಂದನೂ ಅದೇ ಒಂದು ರಿಲೇಷನ್ಶಿಪ್ ಇದೆ. ಸೊ ವಿಶ್ ಮಾಡಿ ಇದು ಮಾಡೋದು. ನಾನು ಸೇಮ್ ಟು ಯು ಸರ್, ನಿಮಗೂ 2 ಬಂದಿದೆ ಅಂತ ಖುಷಿ ಪಟ್ಟರು ತುಂಬ. ಸೊ ಅವರು ಶೂಟಿಂಗಲ್ಲಿ ಇದ್ದಾರೆ. ಅವ್ರಿಗೂ ಬೆಸ್ಟ್ ವಿಶಸ್ ಹೇಳಿದ್ದೀನಿ. ಈ ಸಿನಿಮಾನ ಅರ್ಪಿಸೋದಾದ್ರೆ ಯಾರಿಗೋಸ್ಕರ ಅರ್ಪಿಸ್ತೀರಾ? ಯಾವ್ದಾದ್ರು ಈ ಸಿನಿಮಾ ಅಂದ್ರೆ ಈ ಅವಾರ್ಡನ್ನ ಯಾರಿಗೆ ಅರ್ಪಿಸ್ತೀರಾ ಅಂತ? ನಾನು ಮೊದಲಿಂದನೂ ಹೇಳ್ಕೊಂಡು ಬಂದಿದ್ದೀನಿ. ದೈವಕ್ಕೆ, ದೈವ ನರ್ತಕರಿಗೆ, ಕನ್ನಡ ಜನತೆಗೆ, ಅಪ್ಪು ಸರ್ಗೆ ಆಗ್ಬೋದು, ಜೊತೆಗೆ ನನ್ನ ಇಡೀ ಕಾಂತಾರ ತಂಡ, ಪ್ರೊಡಕ್ಷನ್ ಇಂದ ಹಿಡಿದು ಪ್ರತಿಯೊಬ್ಬರಿಗೂ ಸೇರಿಸಿ ನಾನು ಇದನ್ನು ಅರ್ಪಿಸೋದಕ್ಕೆ ಇಷ್ಟಪಡ್ತೀನಿ. ಮೇಡಮ್ ಅವ್ರನ್ನ ಮತ್ತೆ ಮಗಳನ್ನ ಲಕ್ಷ್ಮೀರ ಅಂತ ಹೇಳ್ತೀವಿ. ವರಮಹಾಲಕ್ಷ್ಮಿ ಹಬ್ಬದ ದಿನ ಒಂದು ದೊಡ್ಡ ಪ್ರಶಸ್ತಿ ಸಿಕ್ಕಿರುವಂಥದ್ದು ಈ ಒಂದು ಪುಸ್ತಕ. ಇವತ್ತು ಆ ಪ್ರಶಸ್ತಿ ಬಂದಾಗ ಪ್ರಗತಿ ಆ್ಯಕ್ಚುಲಿ ನೆನಪು ಮಾಡಿದ್ಲು. ಅಂದರೆ ಸರ್ಕಾರಿಗೆ ವಾಪಸ್ ರಿಪೀಟ್ ಆಗಿದೆ ನೋಡುವಂತ ಕೇಳುವಂತ ವಿಷಯ. ಈ ಪ್ರಶಸ್ತಿ ಪ್ರೀಕ್ವಲ್ಗೆ, ಕಾಂತಾರಗೆ ಎಷ್ಟು ಜವಾಬ್ದಾರಿ ನಿಮ್ಮ ಮೇಲೆ ತಂದಿದೆ ಅಂತ? ದೊಡ್ಡ ಜವಾಬ್ದಾರಿ. ಅದಲ್ಲ ಅಂದ್ರೂ ತುಂಬ ದೊಡ್ಡ ಜವಾಬ್ದಾರಿ. ಜನರು ಕೊಟ್ಟಂಥ ಸಕ್ಸಸ್ ಖಂಡಿತವಾಗ್ಲೂ ಅದು ಜವಾಬ್ದಾರಿಯಾಗಿ ತೊಗೊಂಡು. ಶಿವನಿಗೆ ಸಿಕ್ಕಿದೆ, ಪರಶುರಾಮಂಗೆ ಇದೇ ಥರ ಸಿಗಲಿ ಸರ್ ನೆಕ್ಸ್ಟ್ ನ್ಯಾಷನಲ್ ಅವಾರ್ಡ್. ಥ್ಯಾಂಕ್ ಯು ಸೊ ಮಚ್. ಇದಿಷ್ಟು ರಿಷಬ್ ಶೆಟ್ಟಿ ಮತ್ತು ಕ್ಯಾಮ್ರಾ ಪರ್ಸನ್ ರೋಷನ್ ಜೊತೆ ಲೋಕೇಶ್ ಬೆಂಗಳೂರು. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.